ಇವತ್ತು ಮನೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವುದು ಒಂದು ರೀಸನ್ ಏನಂದರೆ ನಮ್ಮ ಹಾಸ್ಪಿಟಲಲ್ಲಿ ಒಂದು ವೀಕಲ್ಲಿ ಒಂದು ವಾರದಲ್ಲಿ ಒಂದು 3 ಪೆಲ್ವಿಕ್ ಫ್ರ್ಯಾಕ್ಚರ್ ಕೇಸಸ್ ಒಂದು ಕಾಂಪ್ಲೆಕ್ಸ್ ಫ್ರ್ಯಾಕ್ಚರ್ ಅಂತಾರೆ ಅದಕ್ಕೆ. ಇಟ್ ಈಸ್ ಪೆಲ್ವಿಸ್ ಬೋನ್ ಏನಿರುತ್ತೆ ಅದೊಂದು ಸ್ಟ್ರಾಂಗೆಸ್ಟ್ ಬೋನ್ ಮತ್ತು ಒಂದು ಹೆಂಗೆ ಮೆದುಳು ಒಂದು ಸೆನ್ಸಿಟಿವ್ ಪಾರ್ಟ್ ಆಫ್ ದಿ ಬಾಡಿ ಇದೆ, ಅದೇ ಥರ ಪೆಲ್ವಿಸ್ ಇಸ್ ಆಲ್ಸೋ ಇನ್ ವೆರಿ ಸೆನ್ಸಿಟಿವ್ ಪಾರ್ಟ್ ಆಫ್ ದಿ ಬಾಡಿ. ಆ ಪೆಲ್ವಿಸ್ ಬೋನ್ ಮೇಲೆ ಎಲ್ಲ ನಮ್ಮ ಇಂಟರ್ನಲ್ ಅಬ್ಡೋಮಿನಲ್ ಆರ್ಗನ್ಸ್ ಎಲ್ಲ ಇರುತ್ತೆ. ಸೊ ವೆನೆವರ್ ಪೆಲ್ವಿಸ್ ಬೋನ್ ಫ್ರ್ಯಾಕ್ಚರ್ ಆಗುತ್ತೆ, ಸೊ ಆ ಟೈಮ್ ಆರ್ಗನ್ಸ್ ಅದ್ರ ಜೊತೆಗೆ ಆರ್ಗನ್ಸ್ ಡ್ಯಾಮೇಜ್ ಆಗ್ಬೋದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಒಂದು ಮೇಜರ್ ಕೇಸ್ ಅಂತ ನಾವು ಹೇಳ್ಬೋದು. ಸೊ ಒಂದು ಪೆಲ್ವಿಸ್ ಬೋನ್ ಫ್ರ್ಯಾಕ್ಚರ್ ಆದಾಗ ಯಾವ ರೀತಿ ಪೇಷಂಟಿಗೆ ಫಸ್ಟ್ ಸ್ಟೆಬಿಲೈಸ್ ಮಾಡಬೇಕು, ಯಾವ ರೀತಿ ಪೇಷಂಟಿಗೆ ಡಯಾಗ್ನೋಸಿಸ್ ಮಾಡಬೇಕು, ಯಾವ ರೀತಿ ಪೇಷಂಟ್ ಸರ್ಜರಿಗೆ ಹೋಗುತ್ತೆ, ಅದೆಲ್ಲ ಪೇಷಂಟ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಮತ್ತು ಒಂದು ಪೆಲ್ವಿಸ್ ಫ್ರ್ಯಾಕ್ಚರ್ ಕೇಸ್ ಒಂದು ಕಲಬುರಗಿಯಲ್ಲಿ ಒಂದು ಹಾಸ್ಪಿಟಲಲ್ಲಿ ಆಗ್ತಾ ಇದೆ ಅಂದರೆ ಒಂದು ಬಹಳ ನಮಗೆ ಗರ್ವ ಮಾತು ಅಂತ ಹೇಳ್ಬೋದು. ಒಂದು ದೊಡ್ಡ ಸಾಧನೆ ಕಲ್ಯಾಣ ಕರ್ನಾಟಕ ರೀಜನ್ಗೆ ಅಂತ ಹೇಳ್ಬೋದು. ಹೆಂಗೆ ನ್ಯೂರೋ ಸರ್ಜರಿ, ಹೆಂಗೆ ಸ್ಪೈನ್ ಸರ್ಜರಿ ಆಗುತ್ತೆ, ಅದೇ ರೀತಿ ಪೆಲ್ವಿಸ್ ಫ್ರ್ಯಾಕ್ಚರ್ ಕೇಸಸ್ ಆರ್ ಬಿಗ್ ಕೇಸಸ್. ಇದೊಂದು ದೊಡ್ಡ ಆಪರೇಷನ್ ಅಂತ ನಾವು ಹೇಳ್ಬೋದು. ಮತ್ತು ಇದರಲ್ಲಿ 2 ಟೈಪ್ ಬರುತ್ತೆ ಫ್ರ್ಯಾಕ್ಚರ್ಸ್. ಒಂದು ಸ್ಟೇಬಲ್ ಅಂತಾರೆ, ಒಂದು ಅನ್ಸ್ಟೇಬಲ್ ಫ್ರ್ಯಾಕ್ಚರ್ಸ್ ಅಂತಾರೆ. ಸ್ಟೇಬಲ್ ಫ್ರ್ಯಾಕ್ಚರ್ನಲ್ಲಿ ಪೇಷಂಟ್ ಡೆತ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ ಅನ್ಸ್ಟೇಬಲ್ ಫ್ರ್ಯಾಕ್ಚರ್ ಕೇಸ್ನಲ್ಲಿ ಅರೌಂಡ್ 15 to 20% ಡೆತ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇವು ನಮ್ಮ 3 ಪೇಷಂಟ್ ನಾವೇನು ಆಪ್ರೇಟ್ ಮಾಡಿದ್ದೀವಿ ನಮ್ಮ ಟ್ರಾಮಾ ಸರ್ಜನ್ಸಿಂದ. ಈ 3 ಪೇಷಂಟ್ ಅನ್ಸ್ಟೇಬಲ್ ಫ್ರ್ಯಾಕ್ಚರ್ಸ್ ಇದ್ದು ಬಂದಾಗ ಪೇಷಂಟ್ ಕಂಡೀಷನ್ಸ್ ಬಹಳ ಕಠಿಣ ಇತ್ತು. ಪೇಷಂಟ್ಸ್ ವೈಟಲ್ಸ್ ಎಲ್ಲ ಬಹಳ ಕಮ್ಮಿ ಇತ್ತು. ವೈಟಲ್ಸ್ ಅಂದರೆ BP ಆಗಲಿ, ಪಲ್ಸ್ ಆಗಲಿ, ಸ್ಯಾಚುರೇಷನ್ ಆಗಲಿ. ಸೊ ಇಮಿಡಿಯೇಟ್ಲಿ ಪೇಷಂಟಿಗೆ ರಿಸಸಿಟೇಟ್ ಮಾಡೋದಾಯಿತು. ಮತ್ತು ಇಮಿಡಿಯೇಟ್ಲಿ ಡಯಾಗ್ನೋಸಿಸ್ ಮಾಡಬೇಕು. ಫಸ್ಟ್ ಡಯಾಗ್ನೋಸಿಸ್ ಮಾಡುವ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಪೆಲ್ವಿಸ್ ಫ್ರ್ಯಾಕ್ಚರ್ ಯೂಶ್ವಲಿ ಅನ್ಡಯಾಗ್ನೋಸ್ಡ್ ಆಗುತ್ತೆ ಭಾಳಷ್ಟು ಪೇಷಂಟ್ನಲ್ಲಿ, ಯಾಕಂದರೆ ಇದು ಭಾಳ ರೇರ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ಬೋದು. ಸೊ ಇಂಥ ಪೇಷಂಟ್ಸ್ ಬಂದಾಗ ಇಮಿಡಿಯೇಟ್ಲಿ ಡಯಾಗ್ನೋಸಿಸ್ ಚೆನ್ನಾಗಿ ಮಾಡಬೇಕು. ಮತ್ತು ಡಯಾಗ್ನೋಸಿಸ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡಬೇಕು. ಮತ್ತು ಮೇಜರ್ ಫ್ರ್ಯಾಕ್ಚರ್ಸ್ ಇದ್ದಾಗ ಇಮಿಡಿಯೇಟ್ಲಿ ಸರ್ಜರಿ ತೊಗೋಬೇಕು, ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಸರ್ಜರಿ ಮಾಡುವಾಗ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅಂಥ ಕಾಂಪ್ಲಿಕೇಶನ್ಸ್ಗೆ ಓವರ್ಕಮ್ ಆಗಿ ಚೆನ್ನಾಗಿ ಪೇಷಂಟ್ ಆಗಿದ್ದಾವೆ ಇವತ್ತು. ಸೊ ಇದು ಒಂದು ನಮಗೆ ನಮ್ಮ ಆಸ್ಪತ್ರೆಗೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಖುಷಿಯ ಮಾತಂತ ನಾನು ಹೇಳ್ಬೋದು. ಸೊ ಈ ಪೇಷಂಟ್ ಬಗ್ಗೆ ಡೀಟೇಲ್ಸ್ ನಮ್ಮ ಅನೆಸ್ಥೆಟಿಕ್ಸ್ ಡಾಕ್ಟರ್ ಅನಿಲ್ ಕೊನ್ನೂರ್ ಸರ್ ಪೇಷಂಟಿಗೆ ಇಂಥ ಪೇಷಂಟಿಗೆ ಅನೆಸ್ಥಿಷಿಯಾ ಕೊಡೋದು ಎಷ್ಟು ಚಾಲೆಂಜಿಂಗ್ ಇರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಮತ್ತು ನಮ್ಮ ಪೇಷಂಟಿಗೆ ಆಪ್ರೇಟ್ ಮಾಡಿದ್ದ ಡಾಕ್ಟರ್ ವಿವೇಕ್ ಸರ್ ಆರ್ಥೋಪೆಡಿಕ್ ಸರ್ಜನ್ ಅವರು ಪೇಷಂಟ್ ಕಂಪ್ಲೀಟ್ ಡೀಟೇಲ್ಸ್ ಈ ಫ್ರ್ಯಾಕ್ಚರ್ ಕೇಸಿಗೆ ಏನು ಥರ ಮಾಡ್ತಾರೆ, ಹೆಂಗೆ ಆಪ್ರೇಷನ್ ಮಾಡ್ತಾರೆ ಎಲ್ಲ ಡೀಟೇಲ್ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಸ್ಪೆಷಾಲಿಟಿ ಹಾಸ್ಪಿಟಲ್ ಈ 3 ಕೇಸಸ್ ಏನು ಅಂತ ಇದ್ರು ಸರ್ ಅಂತಿದ್ರು. 3 ಕೇಸ್ ಏನು ಬಂದಿದ್ದು ಒಂದು ವಾರದಲ್ಲಿ. ಅದರಲ್ಲಿ 2 ಅಡಲ್ಟ್ಸ್ ಇದ್ರು, ಒಂದು ಓಲ್ಡ್ ಏಜ್ ಫಿಮೇಲ್ ಇದ್ರು. ಫಿಮೇಲ್ ಲೇಡಿ, ಒಂದು ಓಲ್ಡ್ ಏಜ್ ಫಿಮೇಲ್ ಫ್ರ್ಯಾಕ್ಚರ್. ಯೂಶಲಿ pelvic fractures in females are very undiagnosed. ಬೇಸಿಕಲಿ ದ ಪೆಲ್ವಿಕ್ ಹಿಪ್ ಬೋನ್ ವಿಲ್ ಬಿ ಮೋರ್ ವೈಡರ್. ಅಡಲ್ ಇರುತ್ತೆ, ಅಲ್ಲಿ ಏನಾಗುತ್ತೆ, ಇಟ್ಸ್ ಎ ನಾನ್ ಸೀನ್ ಸ್ಟ್ರಕ್ಚರ್. ಯೂಶಲಿ ನಾವೇನು ಮಾಡ್ತೀವಿ, ಕೈ ಮುರಿದಿರುತ್ತೆ, ಕಾಲು ಮುರಿರುತ್ತೆ. ಫಸ್ಟ್ ಪೇಷಂಟ್ ಟ್ರಾಮಾ ಕ್ಯಾಶುಯಾಲಿಟಿಯಲ್ಲಿ ಬಂದಾಗ ಸೂಪರ್ಫಿಷಿಯಲ್ ನಮಗೆ ಕೈ ಮುರಿದ್ರೆ ಪಟ್ಟನ್ ಕಂಡು ಬರುತ್ತೆ, ಕಾಲು ಮುರಿದ್ರೆ, ಕೈ ಫೇಸ್ ಏನಾದರೂ ಆದರೆ. ಬಟ್ ಪೆಲ್ವಿಕ್ ಬೋನ್ ಹೇಗೆ ಅದು ಅಲ್ಲಿವರೆಗೆ ನಾವು ಎಕ್ಸಾಮಿನ್ ಮಾಡಿ ವೈಟಲ್ಸ್ ನೋಡೋವರೆಗೆ ಏನೂ ತಿಳಿಯೋದಿಲ್ಲ. ಪೆಲ್ವಿಕ್ ಕಾಂಪ್ರೆಷನ್ ಟೆಸ್ಟ್ ಅಂತ ನಾವು ಪ್ರೆಸ್ ಮಾಡಿ ನೋಡ್ತೀವಿ, ಪೆಲ್ವಿಕ್ ಆಗಿ ಚೆಸ್ಟ್ ಆಗಲಿ. ಸೊ ಆ ಟೆಸ್ಟಲ್ಲಿ ಪೆಲ್ವಿಕ್ ಕಾಂಪ್ರೆಷನಲ್ಲಿ ಮೃದುವಾಗಿ ಕಾಣುತ್ತೆ. ಇದರಲ್ಲಿ ಪೆಲ್ವಿಕ್ ಇದೆ ಹಾರ್ಡ್ ಬೋನ್, ಅದು ಮೃದುವಾಗಿ ಕಂಡಾಗ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಯಾಕಂದರೆ ಬ್ಲೀಡಿಂಗ್ ಭಾಳ ಆಗುತ್ತೆ. ಮೇನ್ ಮೋಟಿವ್ ಬ್ಲಡ್ ಲಾಸ್ ಭಾಳ ಆಗುತ್ತೆ. ಹೆಂಗೆ ಬ್ರೈನ್ ಇಂಜುರಿ ಆದಾಗ ಹೆಂಗೆ ಬ್ಲೀಡಿಂಗ್ ಭಾಳ ಆಗಿಲ್ಲ, ಆ ಥರ ಪೆಲ್ವಿಕ್ ಬೋನಲ್ಲಿ ಮೇನ್ ಮೋಟಿವ್ ಬ್ಲಡ್ ಲಾಸ್. ರಕ್ತ ಭಾಳ ಸ್ರಾವ ಆಗುತ್ತೆ, ಯಾಕಂದ್ರೆ ರಕ್ತ ಹೊರಗಡೆ ಕಾಣಿಸೋದಿಲ್ಲ, ಅಲ್ಲೇ ಕಲೆಕ್ಟ್ ಆಗುತ್ತೆ. ಸೊ ಅದಕ್ಕೆ BP ಪರ್ಸಿಸ್ಟೆಂಟ್ಲಿ ವಿಲ್ ಬಿ ಆನ್ ಲೋವರ್ ಸೈಡ್. ಸೊ ಅದಕ್ಕೆ ನಮಗೇನು ಡೌಟ್ ಬಂದಾಗ ಪೆಲ್ವಿಕ್ ಫ್ರ್ಯಾಕ್ಚರ್ ಇದೆ ರೂಲ್ ಔಟ್ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟ್ಲಿ ಆಗಿ ನಾವು ಕ್ಯಾಶುಯಾಲಿಟಿ ಬಂದಾಗ ಯಾವುದೇ ಸಸ್ಪೆಕ್ಟ್ ಇರುತ್ತೆ ಪೆಲ್ವಿಕ್ ಫ್ರ್ಯಾಕ್ಚರಲ್ಲಿ
ಇಮಿಡಿಯೇಟ್ ಆಗಿ ಎಕ್ಸ್ರೇ ನೋಡ್ತೀವಿ ಅದ್ರಲ್ಲಿ ಪೂರ್ತಿ ಇಸ್ಚಿಯಮ್ ಅಂತ ಇರುತ್ತೆ, ಪ್ಯೂಬಿಸ್ ಅಂತ ಇರುತ್ತೆ, ಐಲಿಯಕ್ ಬೋನ್ಸ್ ಅಂತ ಇರುತ್ತೆ. ಸೊ ಡಿಫ್ರೆಂಟ್ ಪಾರ್ಟ್ಸ್ ಇರ್ತಾವೆ, ಪ್ಯೂಬಿಕ್ ಬೋನ್, ಪೆಲ್ವಿಕ್ ಬೋನ್. ಸರ್ ಆಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಎಲ್ಲೆಲ್ಲಿ ಫ್ರಾಕ್ಚರ್ ಆಗಿದ್ರೆ ಏನು ಬ್ಲಡ್ ಲಾಸ್ ಆಗ್ಬೋದು ಅದೆಲ್ಲ ಹೇಳ್ತಾರೆ ಸರ್. ಸೊ ಅದನ್ನು ರೀಸಸ್ಟೇಟ್ ಮಾಡ್ಬೇಕು ಸರ್ ಅಂತ ರೀಸಸ್ಟೇಟ್ ಮಾಡಿ ಸ್ಟೆಬಿಲೈಸ್ ಮಾಡಿ ಆಮೇಲೆ ಓಟಿ ತಗೋದಿರುತ್ತೆ. ಸೊ ಪೆಲ್ವಿಕ್ ಅನ್ಸ್ಟೇಬಲ್ ಫ್ರಾಕ್ಚರ್ಸ್ ಏನಿರ್ತಾವಲ್ಲ ಅವು ಇಮಿಡಿಯೇಟ್ಲಿ ದೇ ಹ್ಯಾಸ್ ಟು ಬಿ ಟೇಕನ್ ಟು ದ ಓಟಿ. ಸ್ಟೇಬಲ್ ಅಂದರೆ ವಿ ಕ್ಯಾನ್ ವೇಟ್, ಪೆಲ್ವಿಕ್ ಪಾಯಿಂಟರ್ ಅಂತ ಬರುತ್ತೆ ಅದನ್ನ ಹಾಕಿ ವೇಟ್ ಮಾಡಿ ಸ್ವಲ್ಪ ಸ್ಟೇಬಲ್ ಆದಮೇಲೆ ತಗೋಬೋದು. ಬಟ್ ಅನ್ಸ್ಟೇಬಲ್ ಫ್ರಾಕ್ಚರ್ ಲೈಫ್ ಆ್ಯಂಡ್ ಡೆತ್ ಅಲ್ಲಿ ರಿಸ್ಕ್ ಇರುತ್ತೆ ಫುಲ್ಲು. ಸೊ ಅವನ್ನೆಲ್ಲ ಸ್ಟೆಬಿಲೈಸ್ ಮಾಡಿ ತಗೋದು ಇಸ್ ಬಿಗ್ ಟಾರ್ಗೆಟ್. ಸೊ ಇಮಿಡಿಯೇಟ್ಲಿ ಬ್ಲಡ್ ಪ್ರಾಡಕ್ಟ್ಸ್, ಬ್ಲಡ್ ಬ್ಯಾಂಕ್ ಜೊತೆ ಕೋಆರ್ಡಿನೇಟ್ ಮಾಡ್ಕೋಬೇಕು ನಾವು ಇಮಿಡಿಯೇಟ್ಲಿ. ಸೊ ಬ್ಲಡ್ ಬ್ಯಾಂಕ್ ಜೊತೆ ಕೋಆರ್ಡಿನೇಟ್ ಆಸ್ ಸೂನ್ ಆಸ್ ದ ಬ್ಲಡ್ ಕಮ್ ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡಿ. ಸೊ ಅನಸ್ತೀಶಾ ಕೊಡೋದು ಇಟ್ಸೆಲ್ಫ್ ಇಸ್ ಎ ಚಾಲೆಂಜ್, ಬಿಕಾಸ್ ನಾವು ಬಾಡಿ ಮಂಚ ಕೊಡಬೇಕಾದ್ರೆ ಕೂಡೋದೇ ಪೆಲ್ವಿಕ್ ಬೋನ್ ಮೇಲೆ. ಈ ಕೂಡೋದೇ ಪೆಲ್ವಿಕ್ ಬೋನ್ ಮೇಲೆ ಕೂಡ್ತಾರೆ, ಮಲ್ಕೊಂಡ್ರು ಪೆಲ್ವಿಸ್ ಬೋನ್ ಮೇಲೆ ಮಲ್ಕೊಲೇಬೇಕು. ಸೊ ಇಟ್ ಇಸ್ ಎ ಚಾಲೆಂಜಿಂಗ್ ಹೌ ಟು ಗಿವ್ ಪೊಸಿಷನ್ ಕೊಡೋದಿಲ್ಲ. ಬೆನ್ನಲ್ಲಿ ಸೂಜಿ ಕೊಟ್ಟು ಮಾಡ್ತಾರೆ, ಅನಸ್ತೀಶಾ ಕೊಡ್ತಾರೆ, ಕೂಡ್ಲಕ್ಕೆ ಬರೋದಿಲ್ಲ, ಹೊಳ್ಳಕ್ಕೂ ಬರೋದಿಲ್ಲ. ಸೊ ಇಟ್ಸ್ ಎ ಬಿಗ್ ಚಾಲೆಂಜಿಂಗ್ ಟು ಗಿವ್ ಅನಸ್ತೀಶಾ ಫಾರ್ ದೋಸ್ ಕೇಸಸ್. ಸೊ ಇಟ್ಸ್ ಎ ಗ್ರೇಟ್ ಡಿಫಿಕಲ್ಟಿ ಪೆಲ್ವಿಕ್ ಫ್ರಾಕ್ಚರ್ನ ಅನಸ್ತೀಟೈಸ್ ಮಾಡಿ 4 to 5 hours. ಇಟ್ಸ್ ಎ ಬಿಗ್ ಸರ್ಜರಿ ಫಾರ್ ಡ್ಯೂರೇಷನ್ ವಿಲ್ ಬಿ ಅರೌಂಡ್ 5 to 6 hours ಸರ್ಜಿಕಲ್ ಡ್ಯೂರೇಷನ್ ಇರುತ್ತೆ. ಮೇನ್ ವೈಟಲ್ ಸ್ಟ್ರಕ್ಚರ್ಸ್ ಇರುತ್ತೆ, ಏನೇನು ಡ್ಯಾಮೇಜ್ ಆಗೋದು ಡೀಟೇಲ್ ಆಗಿ ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ಸರ್ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಪೋಸ್ಟ್ ಆಪ್ ಆದ್ರೂ ಪೇಷಂಟ್ ಐಸಿಯು ಇರುತ್ತೆ, 5 to 6 days ಬೆಡ್ ರಿಡನ್ ಇರ್ತಾರೆ. ಮತ್ತೆ ಅದ್ರ ರಿಪೀಟ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಆಮೇಲೆ ಆಪರೇಷನ್ ಆದ್ಮೇಲೂ ಬ್ಲಡ್ ಪ್ರಾಡಕ್ಟ್ಸ್ ಎಲ್ಲ ಕೊಡಬೇಕಾಗುತ್ತೆ. ಹೈಯರ್ ಆಂಟಿಬಯೋಟಿಕ್ಸ್, ಪೆಲ್ವಿಕಲ್ ಹೈಯರ್ ಆಂಟಿಬಯೋಟಿಕ್ಸ್ ರಿಕ್ವೈರ್ಮೆಂಟ್ ಆಗುತ್ತೆ. ದ ಪೇಷಂಟ್ ವಿಲ್ ಬಿ ಬೆಡ್ ರಿಡನ್. ಸೊ ಬೆಡ್ ಸೋರ್ಸ್ ಆಗ್ತಾವೆಲ್ಲ ಪೋಸ್ಟ್ ಆಫ್ ಐಸಿಯು ಕಾಂಪ್ಲಿಕೇಶನ್ಸ್ ಏನಾಗ್ತವೆ ಡೀಟೇಲ್ ಆಗಿ ವಿ ಹ್ಯಾವ್ ಟು ಡೀಲ್ ವಿತ್ ಎವ್ರಿ ಕಾಂಪ್ಲಿಕೇಶನ್ ಇಂಡಿವಿಜುವಲಿ. ಸೊ ಈಗ ನಾವು ಸಕ್ಸಸ್ಫುಲ್ ಆಗಿ 3 ಪೇಷಂಟ್ಸ್ ಅನ್ನ ಪೆಲ್ವಿಕ್ ಫ್ರಾಕ್ಚರ್ ಅನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ ಹೇಳ್ಬೇಕಂದ್ರೆ ಮನ್ನೂರ್ ಹಾಸ್ಪಿಟಲ್ಗಳಿಂದ ನಮ್ಮ ಸರ್ ಸಪೋರ್ಟ್ ಇಂದ ಹೇಳ್ಬೇಕೇನಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಪೆಲ್ವಿಕ್ ಫ್ರಾಕ್ಚರ್ಸ್ ಮಾಡೋದು ಇಸ್ ಎ ಬಿಗ್ ಟಾರ್ಗೆಟ್. ಆಕ್ಚುಲಿ ಯೂಶಲಿ ಪೆಲ್ವಿಕ್ ಸರ್ಜರೀಸ್ ಯೂಶಲಿ ಪೇಷಂಟ್ಸ್ ವಿಲ್ ಗೋ ಟು ಹೈದರಾಬಾದ್, ಬ್ಯಾಂಗ್ಳೂರ್, ಮುಂಬೈ ಅಂಡ್ ಆಲ್. ಸೊ ಪೆಲ್ವಿಕ್ ಸರ್ಜರೀಸ್ ಇಲ್ಲಿ ಮಾಡ್ತಾ ಇದೀವಿ ಒಂದು ಅವೇರ್ನೆಸ್ ಗೊತ್ತಾಗಲಿ ಜನರಿಗೆ ಅಂತ ಹೇಳಿ ಇಷ್ಟಪಡುತ್ತೇನೆ. ಮೂರು ಅನ್ಸ್ಟೇಬಲ್ ಇದೆ. ಅನ್ಸ್ಟೇಬಲ್ ಇದ್ದು ದೇರ್ ಇಸ್ ಲಾಟ್ ಆಫ್ ಬ್ಲೀಡಿಂಗ್ ಡ್ಯೂರಿಂಗ್ ದ ಕ್ಯಾಶುಯಾಲಿಟಿ. ಇಟ್ ವಾಸ್ ಅನ್ಡಿಟೆಕ್ಟೆಡ್. ಆಕ್ಚುಲಿ ಡಿಟೆಕ್ಟ್ ಆಗೋದಿಲ್ಲ. ಪೆಲ್ವಿಕ್ ಬೋನ್ ಇಸ್ ಎ ಕ್ಲೋಸ್ ಕ್ಯಾವಿಟಿ, ಅದೆಲ್ಲ ಕ್ಲೋಸ್ ಕ್ಯಾವಿಟಿ ಇದೆ. ಬ್ಲಡ್ ಒಳಗಡೆ ಹೆಮಟೋಮಾ ಕಲೆಕ್ಟ್ ಆಗುತ್ತೆ, ರಕ್ತ ಕ್ಲಾಟ್ ಆಗಿ ಅಲ್ಲೇ ಕೊಡುತ್ತೆ, ಅದು ಏನೂ ಗೊತ್ತಾಗೋದಿಲ್ಲ. ಹೊರಗಡೆ ಕೈ ಕಾಲು ಮುಗಿದ್ರೆ ಡೈರೆಕ್ಟ್ಲಿ ಗೊತ್ತಾಗುತ್ತೆ ನಮಗೆ, ಎಕ್ಸ್ಪೋಸ್ ಇರುತ್ತೆ. ಸೊ ಪೆಲ್ವಿಕ್ ಇದು ಎಂದೂ ಎಕ್ಸ್ಪೋಸ್ ಆಗೋದಿಲ್ಲ. ಇಟ್ ಆಸ್ ಡೈಗ್ನೋಸ್ ಆಗಿ ಈಸಿಲಿ ಮಿಸ್ ಆಗುತ್ತೆ. ಅದನ್ನು ಡಿಟೆಕ್ಟ್ ಮಾಡೋದೇ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಎಕ್ಸ್ರೇ ಮಾಡ್ತೀವಿ, ಇಮಿಡಿಯೇಟ್ ಆಗಿ 3D CT ಸ್ಕ್ಯಾನ್ ಮಾಡ್ಕೋತೀವಿ ಪೆಲ್ವಿಸ್. ಸೊ ಅದರಲ್ಲಿ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಏನು ಆ್ಯಕ್ಷನ್ ತಗೋಬೇಕು ಅದು ಮಾಡ್ತೀವಿ.